ಕೆ ಆರ್ ಪುರಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ದೀಪ ಫಾಸ್ಟ್ ಫುಡ್ ಅಂತ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಬಿಸಿನೀರು ಕುಡ್ಕೊಂಡು ಟಿಫನ್ ಇವತ್ತು ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಬಿಕಾಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕಾಲೇಜಲ್ಲಿ ತಿನ್ನೋಕ್ಕಾಗಲ್ಲ. ಇಲ್ಲಾಂತಂದರೆ ಕಾಲೇಜಲ್ಲಿ ಆ್ಯಸ್ ಯೂಶ್ವಲ್ ನಾನು ತಿನ್ಕೊತೀನಿ. ಸೊ ತಿನ್ಕೊಂಡು ಹಾಗೆ ನನ್ನ ಹಸ್ಬೆಂಡ್ ಕೈಲಿ ನಾನು ಕಾಲೇಜ್ ಹತ್ರಕ್ಕೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವರಿಲ್ಲ, ಕಾಲೇಜ್ ಹತ್ರ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ನಿಯರ್ 1 ಕಿಲೋಮೀಟರ್ ಹತ್ತಿರ ನನ್ನ ಫ್ರೆಂಡ್ ಬರ್ತಾಳೆ ಪಿಕ್ ಮಾಡೋಕ್ಕೆ. ಸೊ ಅಲ್ಲಿಗೆ ಹೋಗಿ ಡ್ರಾಪ್ ಮಾಡಿಕೊಂಡು ಕಾಲೇಜೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಇಲ್ಲೇ ನಮ್ಮ ಕೆ ಆರ್ ಪುರಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ದೀಪ ಫಾಸ್ಟ್ ಫುಡ್ ಅಂತ ಎಲ್ಲರೂ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಅಲ್ಲೇ ಸ್ವಲ್ಪ ಟೊಮೆಟೊ ಬಾತ್ ತಿಂದ್ಕೊಂಡು ಹಾಗೆ ಬಸ್ ಹತ್ತೋಣ ಅಂತ ನೋಡಿದ್ರೆ ಫುಲ್ ರಶ್ ಇತ್ತು. ಸೊ ಹೇಗೋ ಹಾಗೋ ಟ್ರಾಫಿಕಲ್ಲೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ಕೂಡ ಮನೆಗೆ ಬಂದು ಮನೇಲಿ ಸ್ವಲ್ಪ ಗ್ರೇಪ್ಸ್ ಇತ್ತು, ಅದನ್ನು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ತೊಳೆದಿಟ್ಟಿದ್ದೆ. ಅದನ್ನು ಕೂಡ ಒಂದು ಸ್ವಲ್ಪ ತಿಂದ್ಕೊಂಡು ಹಾಗೆ ವ್ಯೂವ್ನ ಕೂಡ ಎಂಜಾಯ್ ಮಾಡಿಕೊಂಡು ಇವತ್ತೊಂಥರ ರಿಲ್ಯಾಕ್ಸೇಷನ್ ಡೇ ಅಂತ ಅಂದ್ಕೊಳ್ಳಿ ಸಂಜೆ ಗಂಟ. ಸೊ ಸಂಜೆ ಆಯಿತು ಅಂತಂದ್ಬಿಟ್ಟು ಹೀಗೆ ನಂದು ಒಂದು ಸ್ವಲ್ಪ ನೋಟ್ಸ್ ಪೆಂಡಿಂಗ್ ಇತ್ತು, ಅದನ್ನು ಕೂಡ ಬರ್ಕೊಂಬಿಡೋಣ. ಯಾಕಂತಂದರೆ ನನಗೆ ಎಕ್ಸಾಮ್ಸ್ ಹತ್ತಿರ ಬರ್ತದೆ, ಸೆಮ್ ಎಕ್ಸಾಮ್ಸು. ಸೊ ಆದ್ದರಿಂದ ಆದಷ್ಟು ನನ್ನ ನೋಟ್ಸ್ ಇನ್ಕಂಪ್ಲೀಟ್ ಇಡೋಕ್ಕೆ ನಾನು ಟ್ರೈ ಮಾಡಲ್ಲ. ಸೊ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನೋ ನನಗಷ್ಟೇ ಒಳ್ಳೆಯದು ಅಂತ ಅಂದ್ಕೊಂಡು ನೀಟಾಗಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಹಾಗೆ ನೈಟ್ಗೆ ಸಾಂಬಾರು ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಬಸ್ಸಾರು ಮಾಡಿದ್ದೆ. ಬಸ್ಸಾರು ಮತ್ತು ಒಂದು ಸ್ವಲ್ಪ ರೈಸ್ ಮಾಡಿದ್ದೆ. ಸೊ ಅದೇ ರೈಸಿಗೆ ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ಸೋರೆಕಾಯಿ ಇತ್ತು, ಸೋರೆಕಾಯಿದು ಬಸ್ಸಾರು ಮಾಡಿದ್ದೆ. ಹಾಫ್ ಇಬ್ಬರಿಗೆ ಅಲ್ವಾ ಸಾಕು ಅಂತಂದ್ಬಿಟ್ಟು ಸೋರೆಕಾಯಿ ಹಾಕಿ ಬೋಂಡ ಮಾಡಿದ್ದೆ. ಸೊ ಅದೇ ಸೋರೆಕಾಯಿಗೆ ಒಂದು ಸ್ವಲ್ಪ ಪಲ್ಯ ಮಾಡಿ ಈ ಕಡೆ ಸೈಡ್ಗೆ ಮುದ್ದೆ ಕೂಡ ಮಾಡಿ ನನ್ನ ದಿನಾನ ಊಟ ತಿಂದು ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಎಲ್ರಿಗೂ ಟಾಟಾ.